ಹೆರಗೇರ ತಾಲೂಕು ರಚನೆ ಮಾಡಲು ಒತ್ತಾಯಿಸಿ ಹೆರಗೇರ ತಾಲೂಕು ಹೋರಾಟ ಸಮಿತಿಯಿಂದ ನಾಳೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಯಲು ತೀರ್ಮಾನಿಸಿದ್ದು, ಹೆರಗೇರ ಗ್ರಾಮದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಹೆರಗೇರ ಗ್ರಾಮದಿಂದ ಸುಮಾರು 40 ಕ್ರಷರ್, ಕನಿಷ್ಠ 400 ಜನರು ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಿದರು. ಹೆರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಹಮ್ಮದ್ ನಿಜಾಮುದ್ದೀನ್ ಇವರು ಮಾತನಾಡಿ, ಹೆರಗೇರ ಹೋಬಳಿ ತಾಲೂಕು ಕೇಂದ್ರವಾಗಲು, ಸಾರ್ವಜನಿಕರಿಗೆ ಅನುಕೂಲವಾಗಲು ಎಲ್ಲ ರೀತಿಯ ಅರ್ಹತೆಗಳು ಹೊಂದಿದ್ದು, ಶ್ರೀ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಹೆರಗೇರ ಗ್ರಾಮದ 250 ಎಕರೆ ಸೀಮಂತರಾದ ಜಮೀನಿನಲ್ಲಿದ್ದು, ಸರ್ಕಾರಿ ಕಟ್ಟಡಗಳಿಗೆ ಅನುಕೂಲವಾಗಲು 326 ಎಕರೆ ಸರ್ಕಾರಿ ಜಮೀನು ಲಭ್ಯವಿದ್ದು ಅನುಕೂಲವಾಗಲಿದೆ. ರಾಷ್ಟ್ರೀಯ ಹೆದ್ದಾರಿ 167 ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿರುತ್ತದೆ ಎಂದು ಹೇಳಿದರು. ಹೆರಗೇರ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದು, ತುಂಗಭದ್ರಾ ನದಿ ಮತ್ತು ಕೃಷ್ಣಾ ನದಿ ಇದ್ದರೂ ನೀರಾವರಿ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ. ಸುಮಾರು 19 ಗ್ರಾಮ ಪಂಚಾಯಿತಿಗಳ ಒಟ್ಟು 78 ಗ್ರಾಮಗಳು ಹೆರಗೇರ ತಾಲೂಕು ಕೇಂದ್ರ ಸ್ಥಾನಕ್ಕೆ ಒಳಪಡಲಿವೆ. ಎಲ್ಲ ಸೌಲಭ್ಯಗಳು ಇರುವುದರಿಂದ ಹೆರಗೇರ ತಾಲೂಕು ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಹಮ್ಮಿಕೊಳ್ಳಲಾಗಿದ್ದೇವೆ ಎಂದು ತಿಳಿಸಿದರು. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಕೃಪಾಶೀರ್ವಾದದಿಂದ ಹೆರಗೇರ ತಾಲೂಕು ರಚನೆ ಹೋರಾಟ ಸಮಿತಿಯ ಪರವಾಗಿ ನಾಳೆ ಬೆಳಗ್ಗೆ 21/7/2025 ರಾಜಧಾನಿ ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹೆರಗೇರ ತಾಲೂಕು ರಚನೆ ಸಮಿತಿಯ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಭಾಗವಹಿಸಲಿಕ್ಕೆ ನಾವು ಇಂದು ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ಹೆರಗೇರ ಜಿಲ್ಲಾ ಪಂಚಾಯಿತಿ, ತಲವಾರಿ ಜಿಲ್ಲಾ ಪಂಚಾಯಿತಿ ಮತ್ತು ಗಿಲಸೂರು ಜಿಲ್ಲಾ ಪಂಚಾಯಿತಿಯ ಎಲ್ಲಾ ಸಂಪೂರ್ಣ ಗ್ರಾಮಗಳ ಮುಖಂಡರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ತಮಗೆಲ್ಲ ತಿಳಿದಿರುವಂತೆ ಹೆರಗೇರ ಗ್ರಾಮವು ಒಂದು ಅತ್ಯಂತ ದೊಡ್ಡ ಗ್ರಾಮವಾಗಿ ಇವತ್ತು ಬಂದಿದೆ. ಆ ಒಂದು ಉದ್ದೇಶಕ್ಕೆ ರಾಷ್ಟ್ರೀಯ ಹೆದ್ದಾರಿ 167 ರಲ್ಲಿ ಇವತ್ತು 167 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಒಂದು ಕಟ್ಟಡವನ್ನು ಏನಪ್ಪಾ ಅಂದ್ರೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಕೃಷಿ ವಿಶ್ವವಿದ್ಯಾಲಯ ಸಹಿತ ಇವತ್ತು ತಲೆ ಎತ್ತಿ ನಿಂತಿದೆ. ಅವೆಲ್ಲ ಉದ್ದೇಶಕ್ಕೆ ನಮಗೇನಪ್ಪ ಅಂದ್ರೆ ನಮ್ಮ ಅರ್ಹತೆ ಎಲ್ಲಾ ತಾಲೂಕು ಆಗಲಿಕ್ಕೆ ಯೋಗ್ಯ ಸೂಕ್ತ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ತಾವು ವಿಳಂಬ ಧೋರಣೆ ಅನುಸರಿಸದೆ ನಮ್ಮ ಹೆರಗೇರ ಗ್ರಾಮವನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇನೆ.